ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇದು 16ನೇ ಶತಮಾನದ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಲೇಪಾಕ್ಷಿಗೆ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ದೊರೆ. ಅಲ್ಲೂ ಹೊಡಿತಾಳೆ ನನ್ ಮಗಳಿಗೆ, ಸುಮ್ನೆನೆ ಇರಲ್ಲ ಇವಳು. ಫೋನಲ್ಲೇ ಮುಳುಗಿರ್ತಾಳೆ, ಇವತ್ತೆಲ್ಲ ಫೋನಲ್ಲೇ ಇರ್ತಾಳೆ. ಆಯ್ ಪತಿದೇವ, ಆಯ್ ಪತಿದೇವ ರಿಯಾಕ್ಟೇ ಮಾಡಿದಿರ. ಇವತ್ತೆಲ್ಲ ಕಾರಲ್ಲೇ ಟಿಫನ್, ಆಚೆ ಹೋಗಕ್ ಆಗ್ತಿಲ್ಲ, ಫುಲ್ ಮಳೆ. ನಮ್ ಕಾರಲ್ಲಿ ದೆವ್ವ ಬಂದೈತೆ ನೋಡಿ ನೋಡಿ ನೋಡಿ, ಕೂದಲು ಬಿಟ್ಕೊಂಡು ನೋಡಿ. ಇಲ್ಲೊಂದು ಚಿಕ್ಕದು, ಇಲ್ಲೊಂದು ಚಿಕ್ಕದು ಇರು. ನಿಮ್ಮ ಆಂಟಿನೇ ತೀಟೆ ಮಾಡೋದು, ನಾವು ಮಾಡಲ್ಲಪ್ಪ. ನಾವು ತೀಟೆ ಮಾಡ್ತೀವಮ್ಮ. ಅಮ್ಮ ಮಗಳು ಇಬ್ರು ಕೂದ್ಲೆತ್ತು ತೋರಿಸ್ತಾರೆ. ತೀಟೆ ಮಾಡ್ತೀವ. ಹೊರಗಡೆ ಕಾರು ಫುಲ್ಲು ಮೋಡ. ಅಪ್ಪ ಬೈತದೆ, ತೀಟೆ ಮಾಡಿ. ಇದು ಬೆಂಗಳೂರಿಂದ 120ರಿಂದ 130 ಕಿಲೋಮೀಟ್ರ್ ಆಗುತ್ತೆ. ಒನ್ ಡೇ ಟ್ರಿಪ್ ಹೋಗೋರು, ಹಳೇ ಜಾಗಗಳನ್ನ ನೋಡಬೇಕು, ಪ್ರವಾಸಿ ತಾಣಗಳನ್ನ ನೋಡಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಪ್ಲೇಸು. ವಾತಾವರಣವೂ ತುಂಬ ಚೆನ್ನಾಗಿದೆ, ಮೋಡ ಕವಿದ ವಾತಾವರಣ. ನಾವು ಹೋಗಿದ್ದ ದಿನ ಅಂತೂ ತುಂಬ ಚೆನ್ನಾಗಿತ್ತು ವಾತಾವರಣ. ಮಳೆ ಇದಕ್ಕೂ, ಮೋಡ ಕವಿದ ವಾತಾವರಣಕ್ಕೂ, ಆ ಮಳೆಗೂ, ಇದ್ದಿದ್ದ ನೇಚರ್ಗೂ ಒಂದಕ್ಕೊಂದು ಸೂಪರ್ ಕಾಂಬಿನೇಷನ್ ಇತ್ತು. ತುಂಬ ಖುಷಿ ಆಗ್ತಾಯಿತ್ತು. ಇದು ಅಕ್ಟೋಬರಿಂದ ಫೆಬ್ರವರಿವರೆಗೂ ತುಂಬ ಚೆನ್ನಾಗಿರುತ್ತೆ ಜಾಗ, ಹೋಗಿ ನೋಡೋದಕ್ಕೆ. ಹೋಗಿ ಆ ಟೈಮ್ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೂ ಹೋಗ್ಬೇಕು. ಈಗ ನಾವು ತಲುಪಿದ್ವಿ ಲೇಪಾಕ್ಷಿ ತಲುಪಿ ತುಂಬ ತಲೆನೋಯ್ತಾ ಇದೆ. ಟೀ ಕುಡಿಬೇಕು ಅಂತಂದು ಜಯ. ಟೀ ಕುಡಿಯೋಕ್ಕೆ ಹೋಟ್ಲು ನಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಿಯರ್ ಬೈ ಎಲ್ಲೂ ಹೋಟ್ಲುಗಳಿಲ್ಲ, ಆದ್ದರಿಂದ ನಿಮಗೆ ಬೇಕು ಅಂದರೆ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದರೆ ಅಲ್ಲೊಂದು ಹೋಟ್ಲಿದೆ. ಹೋಟ್ಲು ಮೀನ್ಸ್ ಚಿಕ್ಕದ ಅಂಗಡಿ. ಅಲ್ಲೇ ನಿಮಗೆ ಬೇಕು ಅಂತ ಹೋದರೆ ಒಂದು ಟೀ ಮಾಡಿಕೊಡ್ತಾರೆ. ಯಾವಾಗಲೂ ಟೀ ಮಾಡಿರಲ್ಲ, ಬೇಕು ಅಂತ ಆದರೆ ಮಾತ್ರ, ಯಾರಾದರೂ ಕೇಳಿದ್ರೆ ಮಾತ್ರ ಮಾಡೋದು. ನೋಡಿ, ಇದೇ ಲೇಪಾಕ್ಷಿಯ ಜಟಾಯು ಪಕ್ಷಿ ಇದೇನೆ. ಅಲ್ಲಿಂದ ಟೀ ಕುಡಿಯೋಕ್ಕೆ ನಮ್ಮ ಮನೆಯವ್ರು ಹೋಗಿ ಫಸ್ಟ್ ಟೀಗೆ ಹೇಳಿದರು. ಟೀಗೆ ಹೇಳಿ ನಾವು ಹೋಗ್ತಾ ಇದ್ದೀವಿ. ಹಾಗೆಯೇ ಜಯ ನನ್ನ ಫೋಟೋ ತಗೊಳಕ್ಕೆ ಹೋಗ್ತೀನಿ ಅಂದರೆ ಬೇಡ ನಾನು ಬರ್ತೀನಿ ಅಂತ ರೇಗಿಸ್ತಾ ಇದ್ದಾಳೆ. ನಾನು ಎಲ್ಲೋದ್ರೂ ಬಿಡಲ್ಲ, ನಾನು ಎಲ್ಲೋದ್ರೂ ಬಿಡಲ್ಲ, ನನ್ನ ಜೊತೆ ಇರ್ತಾಳೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಮೈ ಲೈಫ್ ಜಯ. ಥ್ಯಾಂಕ್ ಯು, ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಲ್ಲ, ದುಶ್ಮನ್ ಕಣೆ ನೀನು, ದುಶ್ಮನ್. ಟೀ ರೆಡಿ ಆಯಿತು, ಟೀ ಕುಡಿದು ಹೊರಡಬೇಕು. ಮಕ್ಕಳು ಐಸ್ ಕ್ರೀಮ್ ಕೇಳ್ತಾ ಇದ್ರು. ನನ್ನ ಮಗ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಐಸ್ ಕ್ರೀಮ್ ಕೊಡಿಸಿ ನನ್ನ ಮಗನಿಗೂ ಮಗಳಿಗೂ. ಅಲ್ಲಿಂದ ಟೀ ಕುಡಿದು ಹೊರಟು. ಇದೇ ನೋಡಿ ಲೇಪಾಕ್ಷಿಯ ಕಂಬಗಳು, ಒಂದೊಂದರಲ್ಲೂ ಒಂದೊಂದು ಚಿತ್ರಕಲೆಗಳಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಮಾತ್ರ ತುಂಬ ಖುಷಿಯಾಗುತ್ತೆ ಒಳಗಡೆ ಹೋದಾಗ ಅಲ್ಲಿನ ಇದು ನೋಡೋದಕ್ಕೆ. ಇದು ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿದೆ. ಇದು ಒಂದು ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ, ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿದೆ. ಇಲ್ಲಿ ಬಂದು ಚಿತ್ರಕಲೆಗಳನ್ನು 16ನೇ ಶತಮಾನದಲ್ಲಿ ಬಿಡಿಸಿರೋದು. ಈ ಚಿತ್ರ ನೋಡಿ, ನೀವು ಯಾವುದೇ ದಿಕ್ಕಿಗೆ ತಿರುಗಿದ್ರೂ ನಿಮ್ಮ ಥರನೇ ರೊಟೇಟ್ ಆಗುತ್ತೆ ಈ ಚಿತ್ರ.
ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅಬ್ಸರ್ವ್ ಮಾಡಿ ಆ ಚಿತ್ರನ, ನೀವು ಯಾವ ಕಡೆ ತಿರುಗಿದ್ರೂ ಆ ಕಡೆ ಆ ಚಿತ್ರ ಕೂಡ ತಿರುಗ್ತಾನೆ ಇದೆ ನೋಡಿ. ಈಗಿನ ಟೆಕ್ನಾಲಜಿ ಹಾಗಾಗಿ ನೋಡಿ ತಲೆ ಏನು ಶಾರ್ಪ್ ಇದೆ. ತುಂಬ ಅಂದರೆ 16ನೇ ಶತಮಾನದಲ್ಲಿ ಬಿಟ್ಟರು ಡ್ರಾಯಿಂಗ್ಸು ಇನ್ನೂ ಏನೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿದ್ದಾವೆ. ಅಲ್ಲಿನ ಕಲೆಗಳನ್ನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಬಂಡೆ ಎತ್ತುತ್ತಾರಂತೆ, ನಾನು ಫೋಟೋ ತೆಗಿತೀನಿ. ಬನ್ನಿ ಎಂತ ಈ ಬಂಡೆನ ಎತ್ತಿ ಜೋರಾಗಿ ಎತ್ತಿ ಎತ್ತಿ. ಅಮ್ಮ ಒಂದ್ ಕೆಲಸ ಮಾಡು, ಎತ್ತಿ. ಬೇಡ ಬೇಡ ಎಲ್ಲಾರ ತಲೆ ಮೇಲೆ ಬೀಳತ್ತೆ ಬಿದ್ರೆ. ಬಾ ಈಗ ಲಕ್ಷಿತ್ ಎತ್ತಾನೆ, ಎತ್ತೋ ಲಕ್ಷಿತ್. ಒಂದು ಕಂಬ ಇದೆ, ಈ ಕಂಬಕ್ಕೆ ದುಪ್ಪಟ್ಟ ಹಾಕ್ತಾರೆ ನೋಡಿ. ಈ ಕಂಬ ಯಾವತ್ತು ನೆಲದ ಮೇಲೆ ಕೂರುತ್ತೋ ಅವತ್ತು ಈ ದೇವಸ್ಥಾನ ಬೀಳುತ್ತೆ ಅಂತ ಹೇಳ್ತಾರಂತೆ ಪುರಾಣದ ಪ್ರಕಾರ. ಈ ಕಂಬ ಮಾತ್ರ ನೆಲದ ಮೇಲೆ ಕೂರಲ್ಲ. ಈ ಕಂಬ ಆ ಒಂದು ಹೆಡ್ಜಲ್ಲಿ ಮಾತ್ರ ವೇಲ್ ಕೂರುತ್ತೆ. ಆ ಕಂಬ ಜರುಗಿಸಿದಾಗ ಈ ಕಂಬಗಳೆಲ್ಲ ಜರಿಕೊಂಡಿದ್ದಾವೆ. ಇಲ್ಲಿ ಸುಮಾರು ಕಂಬಗಳು, ಆ ಕಂಬ ನೆಲದ ಮೇಲೆ ಕೂರ್ಸೋಕ್ಕೆ ಸುಮಾರು ಕಂಬಗಳೆಲ್ಲ ಜರಿಕೊಂಡಿದ್ದಾವೆ. ತುಂಬ ಅಲ್ಲಿ ಎಷ್ಟೊಂದು ಕಂಬಗಳು, ಅದೊಂದು ಕಂಬದ ಮೇಲೆ ನಿಂತಿದೆ ಈ ದೇವಸ್ಥಾನ. ಇದೊಂಥರ ಅಚ್ಚರಿ ಅಲ್ಲ, ಅದು ನೆಲದ ಮೇಲೆ ನಿಂತಿಲ್ಲ, ಆದರೂ ಇಷ್ಟು ದೊಡ್ಡ ದೇವಸ್ಥಾನನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಇಲ್ಲಿ ಬಂದು ಪುರಾಣದ ಪ್ರಕಾರ ರಾವಣ ಮತ್ತು ಜಟಾಯು ಇಬ್ಬರೂ ಯುದ್ಧ ಮಾಡಬೇಕಾದ್ರೆ ಆ ಜಟಾಯುಗೆ ಗಾಯ ಆಗಿ ಅಲ್ಲಿ ಬಿದ್ದೋಗುತ್ತಂತೆ. ಆಗ ಬಂದು ರಾಮ ಲೇ ಪಕ್ಷಿ ಅಂತ ಅಂತಾರಂತೆ. ಲೇ ಪಕ್ಷಿ ಎದ್ದೋಳೋ ಪಕ್ಷಿ ಅಂತ ಅಂದಾಗ ಅದು ಬಂದು ಕಾಲ ಕಳೀತಾ ಈಗ ಅದಕ್ಕೆ ಲೇ ಪಕ್ಷಿ. ಅವತ್ತು ನಮ್ಮ ಶ್ರೀರಾಮಚಂದ್ರ ಹೇಳಿದ್ದು ಲೇ ಪಕ್ಷಿ ಎದ್ದೋಳೋ ಪಕ್ಷಿ ಅಂತ ಹೇಳಿದ್ದು, ಅದನ್ನೇ ಇವತ್ತು ಲೇಪಾಕ್ಷಿ ಅಂತ ಕರೀತಾರೆ. ಇಲ್ಲಿ ಬಂದು ವೀರಭದ್ರ ಸ್ವಾಮಿ ದೇವರು ನೆಲೆಸಿರ್ತಾರೆ. ಇದು 16ನೇ ಶತಮಾನದಾಗಿರುತ್ತೆ. ಈ ದೇವಸ್ಥಾನ ಬಂದು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿರುತ್ತೆ. ಇಲ್ಲಿ ನಮ್ಮ ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ ಪ್ರತಿಮೆ ಇದೆ. ಅದನ್ನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಆ ನಂದಿನ, ಆ ಲೇಪಾಕ್ಷಿ ಅಂದರೆ ಆ ಇದಿದೆಯಲ್ಲ ಜಟಾಯು ಅಪೋಸಿಟಲ್ಲೇ ಆ ನಂದಿ ವಿಗ್ರಹ ಇದೆ. ಅದನ್ನು ನಾನು ಒಂದೇ ವಿಡಿಯೋದಲ್ಲಿ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಈಗ ನಾವೇನು ಹೋಗ್ತಾಯಿದ್ದೀವಲ್ಲ, ಈ ಫುಲ್ಲು ಗೋಡೆ ಮೇಲೆ ಆಗಿನ ಶಾಸನಗಳನ್ನ ಬರೆದಿಟ್ಟಿದ್ದಾರೆ. ಶಾಸನಗಳು ಮತ್ತು ಅವಾಗಿನವರು ಕೆಲ್ಸಕ್ಕೆ ಬರ್ತಾಯಿದ್ದಿತ್ತು, ಅಟೆಂಡೆನ್ಸ್ ಕೂಡ ಅಲ್ಲಿ ಹಾಕ್ತಾರೆ. ಆ ಅಟೆಂಡೆನ್ಸ್ ಹಾಕೋದು, ಅಲ್ಲಿ ಶಾಸನಗಳು ಬರೆದಿರೋದು ಈ ಜಾಗದಲ್ಲಿ. ಈ ಜಾಗ ಏನಿದ್ರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅದು ತುಂಬ, ಅಂದರೆ ನೀವು ಈಗ ಯಾವುದಾದ್ರೂ ಹಳೇ ಕಾಲದ ಥರ ಶೂಟಿಂಗ್ಸ್ಗಳು ಮಾಡಬೇಕು ಅನ್ನೋದಿದ್ರೆ ತುಂಬ ಸೂಟಬಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆಯವರು ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಈ ಶಾಸನಗಳ ಬಗ್ಗೆ. ಅವ್ರಿಗೆ ಸ್ವಲ್ಪ ಹಳೆಗನ್ನಡ ಎಲ್ಲ ಓದೋಕ್ಕೆ ಬರುತ್ತೆ, ನನಗೆ ಹಳೆಗನ್ನಡ ಓದೋಕ್ಕೆ ಬರಲ್ಲ. ಅದ್ರ ಬಗ್ಗೆ ಮಕ್ಳಿಗೆ ತಿಳಿಸ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಇಲ್ಲಿ ಏನೇನಾಗಿದೆ ಅಂತ. ನಾನು ಫೋಟೋಸ್ ತಗೊಳ್ತಾ ಇದ್ದೀನಿ, ಮಗಳು ವೀಡಿಯೋ ಮಾಡ್ತಾವಳೆ. ನಾನು ಜೈಂದು ಫೋಟೋಸ್ ತಗೊಳ್ಳೋದೇ ಕೆಲಸ. ಮಗಳು ವೀಡಿಯೋ ಮಾಡ್ತಾ ಇರ್ತಾಳೆ ನೋಡಿ. ಶಾಸನಗಳನ್ನ ಫುಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಂದರೆ ಓದೋಕ್ಕೆ ನಮಗೆ ಬರಲ್ಲ, ಅಷ್ಟೊಂದು ನನಗೆ ಬರಲ್ಲ. ಇದೇನೆಂದರೆ ಹಳೆಗನ್ನಡ ಆಗಿರೋದ್ರಿಂದ ಸ್ವಲ್ಪ ನನಗೆ ತೊಂದರೆ ಆಗುತ್ತೆ ಓದೋಕ್ಕೆ.
ನಮ್ಮ ಮನೆಯವರು ಅದನ್ನು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಓದಿ, ಇದು ಹಿಂಗೆ ಅಂತ ತಿಳಿಸ್ತಾ ಇದ್ದಾರೆ. ಈಗ ಅಟೆಂಡೆನ್ಸ್ ಅದೊಂದು ತೋರಿಸ್ತಾರೆ ನೋಡ್ರಿ ಇಲ್ಲಿ, ಅವಾಗಿನವ್ರು ಅಟೆಂಡೆನ್ಸ್ ಹೆಂಗೆ ಹಾಕ್ತಾರೆ ಅಂತ ನನ್ನ ಮಗ ಅದನ್ನು ಎಣಿಸ್ತಾ ಇದ್ದಾನೆ ಕುತ್ಕೊಂಡು. ಶುಭಮಸ್ತು ಲೇಪಾಕ್ಷಿ ಭದ್ರ ಇಳ್ದು ಬರ್ರಿ ಹಿಂಗಾಸ್ ಹೋಗ್ಬೇಕು. ಬಾ 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 ಇಲ್ವಾ ಲೇಪಾಕ್ಷಿ ದೇವಸ್ಥಾನ. ಶಾಸನಗಳನ್ನ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲೊಂದು ನಾಗರದು ಶಿವಲಿಂಗದಲ್ಲಿ ನಾಗರದು ಒಂದು ಏಕಶಿಲಾ ಕಾಣುತ್ತೆ. ಇದೂ ಅಷ್ಟೇ, ಅವರು ಒಂದು ಹೆಂಗಸು ಅಡುಗೆ ಮಾಡೋಕ್ಕೆ ಹೋಗಿ ಅಡುಗೆ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಕೆತ್ತನೆ ಮಾಡಿರೋವಂಥ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಒಂದೊಂದು ಕಲ್ಲ ಮೇಲೂ ಒಂದೊಂದು ಕತೆ ಇದು ಮಾಡಿದ್ದಾರೆ. ಹೇಳಿರೋಂಥ ಜಟಾಯು ಪಕ್ಷಿ ಇದೇನೆ. ತಾಯಿ ಸೀತಾಮಾತೆ ಪಾದ ಇದು. ಇದರಲ್ಲಿ ಪ್ರತಿ ಕ್ಷಣ ನೀರು ಜಿನುಗ್ತಾನೆ ಇರುತ್ತೆ. ಜಟಾಯು ಹಾಗೂ ಏಕಶಿಲಿ ನಂದಿ ಒಂದೇ ವಿಡಿಯೋದಲ್ಲಿ ಕ್ಯಾಚ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಪ್ರೋತ್ಸಾಹ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಥ್ಯಾಂಕ್ ಯು, ಬಾಯ್.